ಸದ್ಯಕ್ಕೆ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಅವರ ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ. ಪ್ರಧಾನಿ ಮೋದಿ ಮತ್ತು ಅವರ ಸಂಪುಟ ರಾಜೀನಾಮೆಯನ್ನ ಸಲ್ಲಿಸಿರೋದು. ರಾಜೀನಾಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಗೀಕರಿಸಿದ್ದಾರೆ ಕೂಡ. ಅಲ್ಲಿಗೆ 17ನೇ ಲೋಕಸಭೆ ವಿಸರ್ಜನೆ ಆಗಿದೆ. ರಾಷ್ಟ್ರಪತಿ ಭವನ ಅಧಿಕೃತವಾಗಿ ಪ್ರಕಟಣೆಯನ್ನ ಹೊರಡಿಸಿದೆ. 18ನೇ ಲೋಕಸಭೆ ರಚನೆಗೆ ಕ್ಷಣಗಣನೆ ಎಲ್ಲ ಅನ್ಕೊಂಡಂತೆ ಆದ್ರೆ ಜೂನ್ 8ನೇ ತಾರೀಕು ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಮತ್ತೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ನೋಡಿ, ಕಾನ್ವಾಯ್ ಬರ್ತಾರ ದೃಶ್ಯಾವಳಿಯನ್ನ ಗಮನಿಸಿ. ಪ್ರಧಾನಿ ಹುದ್ದೆ, ಆ ಹುದ್ದೆಯಲ್ಲಿ ಯಾರಿದ್ರು ಕೂಡ ಆ ಗೌರವ ಸಲ್ಲಬೇಕು. ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಆ ಅದ್ಭುತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅವರು ರಾಷ್ಟ್ರಪತಿ ಭವನಕ್ಕೆ ಬರ್ತಾ ಇದ್ದಂತಹ ದೃಶ್ಯಗಳಿದು. ಮೋದಿ ಅವರ ಜೊತೆಗೆ ಅವರ ಕ್ಯಾಬಿನೆಟ್ ಕೂಡ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆ ಸಲ್ಲಿಸಿ ವಾಪಸ್ ಹೋಗ್ತಾ ಇರುವಂತ ದೃಶ್ಯಾವಳಿ ಈಗ ಹೋಗ್ತಾ ಇದ್ದಾರೆ. ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮತ್ತೆ ಪ್ರಧಾನಿ ಆಗ್ತಾರೆ. ಸದ್ಯಕ್ಕೆ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಅವರ ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ. ಪ್ರಧಾನಿ ಮೋದಿ ಮತ್ತು ಅವರ ಸಂಪುಟ ರಾಜೀನಾಮೆಯನ್ನ ಸಲ್ಲಿಸಿರೋದು. ರಾಜೀನಾಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಗೀಕರಿಸಿದ್ದಾರೆ ಕೂಡ. ಅಲ್ಲಿಗೆ 17ನೇ ಲೋಕಸಭೆ ವಿಸರ್ಜನೆ ಆಗಿದೆ. ರಾಷ್ಟ್ರಪತಿ ಭವನ ಅಧಿಕೃತವಾಗಿ ಪ್ರಕಟಣೆಯನ್ನ ಹೊರಡಿಸಿದೆ. 18ನೇ ಲೋಕಸಭೆ ರಚನೆಗೆ ಕ್ಷಣಗಣನೆ ಎಲ್ಲ ಅನ್ಕೊಂಡಂತೆ ಆದ್ರೆ ಜೂನ್ 8ನೇ ತಾರೀಕು ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಮತ್ತೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ನೋಡಿ, ಕಾನ್ವಾಯ್ ಬರ್ತಾರ ದೃಶ್ಯಾವಳಿಯನ್ನ ಗಮನಿಸಿ. ಪ್ರಧಾನಿ ಹುದ್ದೆ, ಆ ಹುದ್ದೆಯಲ್ಲಿ ಯಾರಿದ್ರು ಕೂಡ ಆ ಗೌರವ ಸಲ್ಲಬೇಕು. ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಆ ಅದ್ಭುತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅವರು ರಾಷ್ಟ್ರಪತಿ ಭವನಕ್ಕೆ ಬರ್ತಾ ಇದ್ದಂತಹ ದೃಶ್ಯಗಳಿದು. ಮೋದಿ ಅವರ ಜೊತೆಗೆ ಅವರ ಕ್ಯಾಬಿನೆಟ್ ಕೂಡ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆ ಸಲ್ಲಿಸಿ ವಾಪಸ್ ಹೋಗ್ತಾ ಇರುವಂತ ದೃಶ್ಯಾವಳಿ ಈಗ ಹೋಗ್ತಾ ಇದ್ದಾರೆ. ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮತ್ತೆ ಪ್ರಧಾನಿ ಆಗ್ತಾರೆ.